ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮನೇಲಿ ಪಿತೃಪಕ್ಷಕ್ಕೆ ಇವತ್ತು ಕಬಾಬ್ನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ನಾನು ಕಬಾಬ್ಗೆ ಏನೆಲ್ಲ ಹಾಕೊಂಡಿದ್ದೆ ಅಂದರೆ ಕಬಾಬ್ ಪೌಡರು ಮತ್ತು ಮೊಟ್ಟೆ, ಸ್ವಲ್ಪ ಮೈದಾ, ಕಡಲೆ ಹಿಟ್ಟು, ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು, ಬಿಳಿ ಎಳ್ಳು, ಕಾರ್ನ್ಫ್ಲೋರ್, ಸ್ವಲ್ಪ ನೀರು, ಈ ಥರ ಗಟ್ಟಿಗೆ ಕಲಿಸ್ಕೊಂಡಿದ್ದು. ತುಂಬ ಟೇಸ್ಟಾಗಿ ಬಂದಿತ್ತು. ಇದಕ್ಕೆ ಸ್ವಲ್ಪ ಮೊಸರು, ನಿಂಬೆಹಣ್ಣು ಹಾಕ್ಕೊಂಡ್ರು ಡಿಫ್ರೆಂಟ್ ಟೇಸ್ಟಾಗಿ ಕಬಾಬು ತುಂಬ ಚೆನ್ನಾಗಾಗುತ್ತೆ. ನೀವೊಂದ್ಸರಿ ಈ ಥರ ಟ್ರೈ ಮಾಡಿ ಮನೆಯಲ್ಲಿ. ನೋಡಿ, ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚಿಕನ್ನಲ್ಲಿರೋ ನೀರಿಂದ ಕಬಾಬು ತುಂಬ ತೆಳ್ಳಗಾಗುತ್ತೆ. ಜಾಸ್ತಿ ನೀರು ಥರ ಕಲಿಸ್ಕೊಂಡ್ಬಿಟ್ರೆ ಕಬಾಬು ತೆಳ್ಳಗಾಗಿ ನೀರು ಬಿಟ್ಕೊಂಡು ಎಲ್ಲ ಚಿಕನ್ನು ಎಣ್ಣೆಗೆ ಹಾಕ್ದಾಗೆಲ್ಲ ಬಿಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ನೀರೆಲ್ಲ ತೊಳ್ಕೊಂಡು ಚಿಕನ್ನೆಲ್ಲ ತೊಳ್ಕೊಂಡು ನೀರಲ್ಲಿ ಸೋರಿಸ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ ನಾನು. ಈಗೆಲ್ಲ ಕಲರ್ ಹಾಕೋಂಗಿಲ್ಲ, ನಾವು ಅದಕ್ಕೆ ಕಲರ್ ಹಾಕೋದಿಲ್ಲ. ಮಕ್ಕಳೆಲ್ಲ ಕಬಾಬ್ನ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಎಳ್ಳಾಕಿ ಕಬಾಬ್ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಈ ರೆಸಿಪಿ ಜೊತೆಲಿ ನಮ್ಮ ಮನೆಯಲ್ಲಿ ಪಿತೃಪಕ್ಷನ ನಾವು ಯಾವ ರೀತಿ ಆಚರಣೆ ಮಾಡೋದು ಅಂತ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್, ಒಂದು ಕಮೆಂಟ್ ಕೊಟ್ಟು ನೋಡಿ. ಈ ರೀತಿ ಎಲ್ಲ ಕಲಸಿಟ್ಕೊಂಡು ಇದಕ್ಕೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಮಾತಾಡಬೇಡ. ಮತ್ತು ಇದಕ್ಕೆ ಈ ಥರ ಕಲಸಿಟ್ಬಿಟ್ಟು ಮೇಲೊಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತಿಟ್ಟರೆ ಕಬಾಬ್ ಚೆನ್ನಾಗೆಲ್ಲ ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆವಾಗ ಎಣ್ಣೆನೆಲ್ಲ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಮೇಲೆ ಸ್ವಲ್ಪ ಕಾರ್ನ್ಫ್ಲವರು ಮತ್ತು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಪಿತೃಪಕ್ಷಕ್ಕೆ ಪ್ರಿಪ್ರೇಷನ್ ಅಲ್ವಾ, ನಾವೆಲ್ಲ ಮುದ್ದೆ ಎಲ್ಲ ಮಾಡ್ಕೋತಿದ್ದೀವಿ. ನಮ್ಮ ಫ್ಯಾಮಿಲೀಸ್ ಎಲ್ಲನೂ ಎಲ್ಲ ಒಂದು ಹಬ್ಬಗಳಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡೋದ್ರಿಂದ ಹಿಡಿದು ಎಲ್ಲ ಕೆಲಸನೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ. ನೀವೇ ನೋಡ್ತಿರ್ಬೋದು, ಎಲ್ಲ ಒಂದೊಂದು ಕೆಲಸ ಮಾಡಿಕೊಡ್ತಾರೆ ನಮಗೆ. ನಾನು ಒಬ್ಬಳ ಮೇಲೆ ಏನು ಬಿಡೋಲ್ಲ. ಅದರಲ್ಲೂ ಲಾವಣ್ಯ ಅಂತೂ ತುಂಬ ಚೆನ್ನಾಗಿ, ಲಾವಣ್ಯ, ರಂಜಿತಾ, ನಿರ್ಮಲಕ ಇವರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ನನಗೆ. ಹಬ್ಬದಲ್ಲೆಲ್ಲ ಸಪೋರ್ಟ್ ಮಾಡ್ತಾರೆ. ಜನ ಜಾಸ್ತಿ ಇದ್ದಾಗ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಅಡುಗೆ ಊಟ ಕೊಡೋದು, ಊಟ ಬಡಿಸೋದು ಎಲ್ಲ ಮಾಡಿಕೊಡ್ತಾರೆ. ಮತ್ತು ಆಂಟಿದಿರೆಲ್ಲ ಅಡುಗೆ ರೆಡಿ ಮಾಡಿಕೊಡ್ತಿದ್ರು, ನಾವು ಈ ಕೆಲಸ ಮಾಡ್ತಿದ್ವಿ. ಗೊಜ್ಜೆಲ್ಲ ಬೇಯೋದಕ್ಕೆ ಇಟ್ಕೋತಿದ್ರು. ಗೊಜ್ಜಿಗೆಲ್ಲ ಕಾಳೆಲ್ಲ ಕೂಗಿಸ್ಕೊಂಡು ಅದನ್ನೆಲ್ಲ ಒಗ್ಗರಣೆಗೆ ಹಾಕೋತಿದ್ರು ಬೋಟಿ ಗೊಜ್ಜಿಗೆ. ಅಡುಗೆ ಎಲ್ಲ ಲಾಸ್ಟ್ ರೆಡಿಯಾಗಿತ್ತು. ಇಲ್ಲೊಬ್ಬರು ಸೌತೆಕಾಯಿ ಎಲ್ಲ ಹಚ್ಕೋತಿದ್ದಾರೆ. ಸ್ವಲ್ಪ ಹಬ್ಬ ಅಲ್ವಾ, ತುಂಬ ಜನ ಇದ್ದರು ಅಂತ ಸ್ವಲ್ಪ ಮನೆಯೆಲ್ಲ ಗಲೀಜಾಗಿದೆ. ಏನೂ ಅಂದ್ಕೋಬೇಡಿ ಫ್ರೆಂಡ್ಸ್. ನಾನು ನಿಂಬೆಹಣ್ಣು, ಸೌತೆಕಾಯಿನೆಲ್ಲ ಫ್ರಿಜ್ಜಿಂದ ಎತ್ಕೊಡ್ತಿದ್ದೆ. ಮತ್ತು ಇದ್ರ ಜೊತೆಗೆ ಎಡೆಗಿಡೋದಕ್ಕೆ ಏನೇನು ಬೇಕೆಲ್ಲ ನಾನು ಮಾಡ್ಕೋಬೇಕಿತ್ತು. ನಾನು ಎಡೆ ಇಡೋದಕ್ಕೆಲ್ಲನೂ ರೆಡಿ ಮಾಡ್ಕೋಬೇಕಿತ್ತು. ಅದಕ್ಕೆ ಹೂವನ್ನೆಲ್ಲನೂ ಎತ್ಕೋತಾ ಇದ್ದೀನಿ. ಮಕ್ಳುಗಳೆಲ್ಲ ಅವ್ರ ಮಾವದಿರ ಜೊತೆಲೆಲ್ಲ ಆಟ ಆಡಿಕೊಂಡು ರೂಮಲ್ಲಿ ಮಲಗಿದ್ರು. ನಮ್ಮ ಪಾಡಿಗೆ ನಾವು ಅಡುಗೆ ಕೆಲಸಗಳ್ನ ಮಾಡ್ಕೋತಿದ್ವಿ. ತುಂಬ ದೊಡ್ಡ ಪಾತ್ರೆ ಇಟ್ಟು ಮಾಡೋದ್ರಿಂದ ಮನೇಲಿ ಅಡುಗೆ ಮನೇಲಿ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಈ ಥರ ಹೊರಾಂಗಣದಲ್ಲಿ ಗಾಳಿ ಆಡುತ್ತೆ ಅಂತ, ತುಂಬ ಸೆಕೆ ಅಲ್ವ ಇವಾಗ, ಗಾಳಿ ಆಡುತ್ತೆ ಅಂತ ಈಚೆಗಡೆನೇ ಮಾಡ್ಕೋತಿದ್ದೆ. ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಬೆಳಿಗ್ಗೆನೇ ದೇವರಿಗೆ ದೀಪ ಹಚ್ಬಿಟ್ಟಿದ್ವಿ. ಚಿಕನ್ನು ಮಟನ್ ಎಲ್ಲ ಮುಟ್ಟಿದ್ಮೇಲೆ ನಾವು ದೇವ್ರ ಮನೆಗೆ ಹೋಗಲ್ಲ, ಅದಕ್ಕೆ ಬೆಳಿಗ್ಗೆನೇ ರೆಡಿ ಮಾಡಿ ದೀಪ ಹಚ್ಚಿದ್ವಿ. ನೆಕ್ಸ್ಟು ಸಂಜೆಲಿ ಈ ರೀತಿ ಪಿತೃಗಳಿಗೆ ನಮ್ಮ ಅತ್ತೆ ಮತ್ತು ನಮ್ಮ ಮಾವನಿಗೆ ಎಡೆ ಹಾಕಿ ಈ ಥರ ಪೂಜೆ ಮಾಡ್ತೀವಿ. ಅವ್ರು ಏನೇನು ತಿಂತಿದ್ರು ಅವನ್ನೆಲ್ಲ ಐಟಮ್ಸ್ನೆಲ್ಲ ಇಟ್ಟು, ಅವ್ರಿಗೆ ಬಟ್ಟೆ ಎಲ್ಲ ಇಟ್ಟು ಈ ಥರ ಪೂಜೆ ಮಾಡ್ಕೋತೀವಿ. ನಮ್ಮ ಕಡೆ ಸಂಪ್ರದಾಯ ಈ ಥರ ಇರೋದು. ಮತ್ತು ಅವತ್ತಿನ ದಿನ ನಾವು ರಂಗೋಲಿ ಇಡಲ್ಲ, ದಾಸಪ್ಪನ ಕರ್ಕೊಬಂದು ಪೂಜೆ ಮಾಡಿಸ್ತೀವಿ. ಈ ಥರ ಹೊಸ್ಲಿಗೆ ಅರ್ಶಿನ ಕುಂಕುಮನೂ ಕೂಡ ಇಡಲ್ಲ. ಎಲ್ಲರೂ ಧೂಪ ಹಾಕಿ ಎಲ್ಲ ಕಡ್ಡಿ ಕರ್ಪೂರ ಹಚ್ಚು ಎಲ್ಲರೂ ಪೂಜೆ ಮಾಡ್ಕೋತೀವಿ. ಮನೆ ಬಂದಿರೋ ನೆಂಟರಿಂದ ಹಿಡಿದು ಎಲ್ಲರೂ.
ಇದ್ರ ಜೊತೆ ಪೂಜೆ ಮಾಡೋರು ಮಾಡ್ತಿದ್ರು, ನಾವು ಕಬಾಬ್ ಹಾಕೊಳ್ಳೋರು ಹಾಕೋತಿದ್ವಿ, ಮುದ್ದೆಗೆಲ್ಲ ಇಟ್ಟಿದ್ವಿ. ಅಡುಗೆ ಎಲ್ಲ ರೆಡಿ ಆಯಿತು. ಪೂಜೆ ಮಾಡೋದಕ್ಕೆ ಈ ಥರ ರೆಡಿ ಮಾಡ್ಕೊಂಡಿದ್ವಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಪ್ಲೀಸ್. ನಾವು ಈ ಥರ ಪೂಜೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಬಾಗಿಲು ಹಾಕ್ಕೊಂಡು ಒಂದು ಚೊಂಬೆಲಿ ನೀರು ಎತ್ಕೊಂಡು ಈಚೆ ಕಡೆ ಬಂದುಬಿಡ್ತೀವಿ. ಈ ಥರ ಪಿತೃಗಳು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥ ಆಗಿನ ಕಾಲದಿಂದ ಪದ್ಧತಿ ಅದು ಬಂದಿದೆ. ಆಮೇಲೆ ಬಾಗಿಲು ತಟ್ಬಿಟ್ಟು ಒಳಗಡೆ ಹೋಗ್ತೀವಿ, ನೀರು ಹಾಕ್ಬಿಟ್ಟು ಬಾಗಿಲು ಮನೆ ಮೇಲೆ. ಎಲ್ಲರೂ ಊಟ ಮಾಡಿ ಕೂತಿದ್ರು ನಮ್ಮ ಫ್ಯಾಮಿಲಿಯಸ್ಸು. ಅವ್ರನ್ನೆಲ್ಲ ನಿಮಗೆ ಪರಿಚಯ ಮಾಡಿಸೋಣ ಅಂತ ಈ ಥರ ವೀಡಿಯೋ ಮಾಡಿಸಿದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.